ಆಫ್ ರೋಡ್ ಆಗ್ಬಿಟ್ಟಿದೆ ಇದು ಪ್ಯೂಡೆ. ಎಷ್ಟು ಡೌನ್ ಇದೆ ನೋಡಿ ಇಲ್ಲಿಂದ. ಆ ಕಡೆಯಿಂದ ಯಾವ್ದಾರ ಲಾರಿಗಿರಿ ಬಂದ್ಬಿಟ್ರೆ ಮುಗ್ದೋಯ್ತು ಕತೆ. ಸಿಟಿಲಿ ಇರೋರಿಗೆ ಇಲ್ಲಿರೋ ಆಸೆ, ಇಲ್ಲಿರೋರಿಗೆ ಸಿಟಿಲಿರೋ ಆಸೆ. ಚೆನ್ನಾಗಿ ಹೇಳಿದ್ರಿ. ಏನು ಮಾಡಂಗಿಲ್ಲ ಗುರು. ಇದು ದೇವ್ರ ಮನೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ನೋಡಿ ಹೆಂಗಿದೆ. ಇದು ಟೆಂಪಲ್ ಬೆಳಗಿನ ಜಾವ ಮಿಸ್ಟ್ ಜಾಸ್ತಿ ಇರುತ್ತೆ. ಓಕೆ ಅದೇ ಬೆಟ್ಟ ಹತ್ತದೆ, ಸಣ್ಣ ಪುಟ್ಟ ಬೆಟ್ಟಗಳಿದೆ ನೋಡಿ, ಹತ್ತದು ಫೀಲ್ ಆಗೋದು ಅಷ್ಟೇ. ಇದೆಲ್ಲ ಕಾಡೋದೆಲ್ಲ ಅಷ್ಟು ಸಖತ್ತಾಗಿರುತ್ತೆ. ಬೆಳಿಗ್ಗೆ ಬರ್ಬೇಕಲ್ಲ, ನಾಳೆ ಬೆಳಿಗ್ಗೆ ಬರಂಬರಿದ್ದು ಪಾಪ ಕರೆ ನೋಡ ನೀರು ಕುಡಿಯಕ್ಕೆ ಹೋಗ್ತೈತೆ ಅಲ್ಲಿಗೆ. ಯಜಮಾನ್ರ ಇಲ್ಲಿ ಡೈಲಿ ಜನ ಬರ್ತಾನೆ ಇರ್ತಾರಾ? ಯಾವ ಬ್ರೋ? ಚಿಕ್ಕಮಂಗ್ಳೂರು. ಎಲ್ಲಿ ಚಿಕ್ಕಮಂಗ್ಳೂರು ಹತ್ರ? ಚಿಕ್ಕಮಂಗ್ಳೂರಿನಾ? ನಮ್ದೆಲ್ಲ ಕಡೆಯವರು. ಹಾಂ ಹಾಂ. ಫೈವ್ ಮಿನಿಟ್ಸಾ? ಇಲ್ಲ ಹತ್ತಿಸ್ಬೋದು ಗಾಡಿಯಾ ಅಣ್ಣ. ಆಮೇಲೆ ಐಸ್ ಕ್ರೀಮ್ ತಂತೀನಿ, ಬ್ಯಾಗ್ ನೋಡ್ಕೊಂತೀರ ನಾನು. ಇಲ್ಲಿ ದೇವ್ರ ಮನೆ ವ್ಯೂ ಅಂತ ಹೇಳಿ ಬಂದಿದ್ದೀವಿ. ಫುಲ್ ಎಲ್ಲ ಈ ಮಳೆ ಇಲ್ದಲೆ ಈ ಪರಿಸ್ಥಿತಿಗೆ ಈ ಜಾಗ ಇದೆ. ಇದ್ರೆ ಈ ದೇವ್ರ ಮನೆ ವ್ಯೂ ಚೆನ್ನಾಗೇ ಇರೋದು ಗುರು. ಇಲ್ಲೇ ಸುಸ್ತಾಗ್ತಾ ಇದೆ. ಇಲ್ಲಿ ಗ್ರೀನರಿ ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿರಲ್ಲ. ನೀವು ಯಾರಾದರೂ ಬರೋ ಪ್ಲ್ಯಾನ್ ಇದ್ದರೆ ಮಳೆ ಟೈಮಲ್ಲಿ ಬನ್ನಿ, ಒಳ್ಳೆ ಗ್ರೀನರಿ ಇರುತ್ತೆ, ಸಕ್ಕದಾಗಿರುತ್ತೆ ನೋಡೋದಕ್ಕೆ ಮಾತ್ರ. ಇಲ್ಲ ಆ್ಯಕ್ಚುಲಾಗಿ ಮಳೆ ಟೈಮಲ್ಲಿ ನೀರು ಬಂದು ಬಂಡೆ ಇರೋದಲ್ಲ. ದೇವ್ರ ಮನೆ ಆಯಿತು. ಈ ದೇವ್ರ ಮನೆ ವ್ಯೂ ನೋಡಿಕೊಂಡು ಇವಾಗ ಇಲ್ಲೇ ಯಾವುದೋ ಒಂದು ಹತ್ರದಲ್ಲಿ ಫಾಲ್ಸ್ ಇದೆಯಂತೆ. ಆ ಫಾಲ್ಸಿಗೆ ಹೋಗ್ತಾ ಇದೀವಿ. ಬನ್ನಿ ಯಾವ ಫಾಲ್ಸು ಏನು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟೆ ಹೇಳ್ತೀನಿ ನಿಮಗೆ. ಇಲ್ಲಿಂದ 1.5 ಗಂಟೆ ತೋರಿಸ್ತಾ ಇದೆ. 36 ಕಿಲೋಮೀಟರ್ ಇದೆ. ಇದು ರಾಣಿ ಜರಿ ವ್ಯೂ ಪಾಯಿಂಟ್. ಯಾರು ಬರಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಆಫ್ ರೋಡ್ ಗಾಡಿ ತಗೊಂಬನ್ನಿ, ಸ್ವಲ್ಪ ನಿಮಗೆ ಯೂಸ್ ಆಗುತ್ತೆ. ರೋಡ್ ಅಷ್ಟು ಚೆನ್ನಾಗಿಲ್ಲ ಇಲ್ಲಿ. ಕರ್ನಾಟಕ ಸರ್ಕಾರದವರು ಅಂತ ಟಾರ್ ರೋಡ್ ಎಲ್ಲೂ ವ್ಯವಸ್ಥೆ ಮಾಡಿಲ್ಲ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರೋದು ದುಡ್ಡನ್ನ? ಏನಾಯ್ತು ಮಾ? ಏನಾಗಿಲ್ಲ ಕಲ, ಹಂಗೆ ಮಲ್ಕೊಂಡೆ. ಅಲ್ಲಿ ಕಲ್ಲು ಸ್ಟಾರ್ಟಿಂಗ್ ಅಲ್ಲಿ ಕಲ್ಲಿದ್ವಲ್ಲ ಅಲ್ಲೇ. ನಮ್ಮ ಮಾಮನ್ ಗಾಡಿ ಸ್ವಲ್ಪ ಸ್ಕ್ರಾಚ್ ಆಯ್ತು. ನಮ್ಮ ಗಾಡಿಲಿ ಪುಟ್ರೆಸ್ಟ್ ಮುರಿದೋಯ್ತು. ಬಟ್ ನಾನು ನಮ್ಮ ಗಾಡಿ ಓಡಿಸ್ತಾ ಇರಲಿಲ್ಲ. ಜೀವನದಲ್ಲಿ ದೇವರೊಳಗೆ ಏನು ಖುಷಿ ಇಲ್ಲ. ಬನ್ನಿ ಎಂಜಾಯ್ ಮಾಡಿ. ಚಿಕ್ಕಮಂಗ್ಳೂರು ಏನಿದೆ ಫುಲ್ ಕವರ್ ಮಾಡಿ. ನಾವೆಲ್ಲ ಚಿಕ್ಕಮಂಗ್ಳೂರು ಆಗಿರ್ಬೋದು, ಇಲ್ಲಿನ ತನಕ ಆಗಿಲ್ಲ ಏನು ಕವರ್ ಮಾಡಲಿಕ್ಕೆ ಮಾಡಿದ್ವಿ. ಮೋಸ್ಟ್ ಆಫ್ ದ ಪ್ಲೇಸ್ ಮಾಡಿದೀವಿ. ಇನ್ನ 10% ಇವೆಲ್ಲ ಹುಡುಕೊಂಡು ಬಂದು ಫಾಲ್ಸು, ಫಾರೆಸ್ಟ್ ಇದೆಲ್ಲ ಏನಿದೆ ಇದನ್ನೆಲ್ಲ ಕವರ್ ಮಾಡಿದೆ. ಎಂಜಾಯ್ ಮಾಡಿ. ಕ್ರೇಜ್. ಸೊ ಎಂಟೈರ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಟ್ರಕ್ಕಿಂಗ್ ಪ್ಲೇಸ್ ಇರೋದು ಇನ್ ಚಿಕ್ಕಮಂಗ್ಳೂರು. ನಮ್ಮ ಚಿಕ್ಕಮಂಗ್ಳೂರು. ಚಿಕ್ಕಮಗಳೂರು ಅಂತ ಹೆಸರು ಬಂದಿರೋದು ಬೇರೆ ಉದ್ದೇಶಕ್ಕೆ. ಅದೇ ಖುಷಿಗೆ ನಾವು ಚಿಕ್ಕಮಂಗ್ಳೂರು ಆಗಿರೋದ್ರಿಂದ 10% ಬ್ಯಾಟ್ರಿ ಇದೆ ಮಗನೇ. ಬ್ಯಾಟ್ರಿ ಇದೇ ಖುಷಿಯಾಗಿರೋದ್ರಿಂದ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮ್ಯಾಮ್ ಇದು ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಮ್ಯಾಮ್. ನೀನು ಅದನ್ನ ಹೇಳ್ತೀನಿ, ಆಗಲ್ಲ. ನೀನು ಕಂಟ್ರೋಲಿಗೆ ತರಕಾಗ್ತಿಲ್ಲ ಗಾಡಿನ. ಇಲ್ಲ ಇದ್ರೆ ನೀನು ಎತ್ತಿನ ಪ್ಲೇಸಲ್ಲಿ ಇರ್ತಿದ್ದೆ. ಬೀಳಲ್ಲ. ಓಕೆ ನಾನು ಸ್ಲೋ ಆಗ್ತೀನಿ, ಬೀಳಲ್ಲ. ಆಗ ಅವನು ವೆಯ್ಟ್ ಇತ್ತಲ್ಲ, ಅದ್ರ ಅಮ್ಮ ಕಂಟ್ರೋಲಿಸಿಲ್ಲ. ಹಿಂಗಂದ್ರೆ ಹಿಂಗಬೇಕು ಅನ್ಸುತ್ತೆ. ಹೌದು. ಅಡ್ವೆಂಚರ್ ಗಾಡಿ ತಗೊಂಡಿದ್ರೆ ಮಿನಿಮಮ್ 5.5 ಮೇಲಾದ್ರೂ ಇದ್ರೆ ಅಡ್ವೆಂಚರ್ ಗಾಡಿ ತಗೊಳ್ಳಿ. ಅಡ್ವೆಂಚರ್ ಮಾಡೋದಾದ್ರೆ ಸುಮ್ಮನೆ ಅಡ್ವೆಂಚರ್ ಗಾಡಿ ತಗೊಂಡು 5 ಬರ್ತೀನಿ ಅಂತಂದ್ರೆ 5 ಅಲ್ಲ 3 ಇದ್ರು ತಗೊಳ್ಳಿ, ಅದೇನ್ ಪ್ರಾಬ್ಲಮ್ ಇಲ್ಲ. ನೋಡಿ ನಮ್ ಗಾಡಿ ಈಗ ಭರತ್ ಅವ್ರು ತಗೊಂಡಿದ್ದಾರೆ. ಅವ್ರ ಅಡ್ವೆಂಚರ್ ನಾನು ತಗೊಂಡಿದ್ದೀನಿ. ಯಾಕಂದ್ರೆ ಅವರು ಆಲ್ಮೋಸ್ಟ್ ಅವರು 5.5 ಇರ್ಬೋದು. ಸ್ವಲ್ಪ ಕಷ್ಟ ಅವ್ರಿಗೆ ಸ್ವಲ್ಪ ಹ್ಯಾಂಡಲ್ ಮಾಡಕ್. ನಮ್ಮ ಯತೀಶ್ ಮಮ್ಮನು ಅಷ್ಟೇನೆ, ಅವರು 5.5 ಏನೋ ಇದಾರೆ. ಸೇಮ್ ನಮ್ಮ ಭರತ್ ಅವ್ರು ಇದಾರಲ್ಲ, ಸೇಮ್ ಹೈಟ್ ಇದಾರೆ. ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ ಇಲ್ಲಿ. ಯಾಕಂತಂದ್ರೆ ಇವೆ ಓಡ್ಸೋದ್ ಬೇರೆ, ಆಫ್ ರೋಡ್ ಗಾಡಿನ ಆಫ್ ರೋಡ್ ಅಲ್ಲಿ ಓಡ್ಸೋದ್ ಬೇರೆ. ಸ್ವಲ್ಪ ಸಣ್ಣಕ್ಕಿರೋದ್ರಿಂದ ನನ್ ಗಾಡಿ ಓಡ್ಸಕ್ ಹೋಗಿ ಆ ಪುಟ್ರೆಸ್ಟ್ ಕಟ್ಟಾಗೋಯ್ತು, ಬಿದ್ದು. ಅದು ಏನಂತಂದ್ರೆ ಆಫ್ ರೋಡ್ ಅಲ್ಲಿ ಚಿಕ್ಕದಲ್ಲಿ ದಮ್ ಇರ್ಬೇಕು ಸ್ವಲ್ಪ. ಏನ್ ಹೇಳ್ತೀರಾ ಬಸ್? ಮ್ಯಾಮ್ ಆಫ್ ರೋಡ್ ಗಾಡಿಲಿ ಬೀಳೋದ್ ಕಾಮನ್. ಡೋಂಟ್ ವೆರಿ, ಕಮಾನ್ ಲೆಟ್ಸ್ ಡೂ ಇಟ್. ಐವಲ್ ಬೀಳ್ಬಾರ್ದು, ಬಟ್ ಇಲ್ಲೆಲ್ಲ ಕಾಮನ್ ಮ್ಯಾಮ್. ಕಮಾನ್ ಬಾಯ್ಸ್, ಲೆಟ್ಸ್ ಡೂ ಇಟ್. Bro, side please, bro. Bro, side please. Bro.
ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಅವ್ವ. ನೋಡಿ ಬಾಯ್ಸ್ ಹೆಂಗಿದೆ. ಸ್ಟಾರ್ಟ್ ಫಾಲ್ಸ್ ಕೆಳಗೆ ಬಾಯ್ಸ್. ಇವಾಗ ರಾಣಿಜರಿ ವ್ಯೂ ಬಂದಿದೀವಿ. ನೋಡಿ ಗುರು, ನಮ್ಮ ಕಳೆದು ಹೋಗ್ಬೇಕು ಗುರು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗುರು ಸೈಕ್ ಆಗಿದೆ ಮಾತ್ರ ಸೀರಿಯಸ್ಲಿ ಗುರು. ಇಲ್ಲಿ ನೀವೇನ್ ನೋಡ್ತಿದ್ದೀರಾ ಗುರು? ನೋಡಿ ಗುರು, ನಮ್ಮ ಇಲ್ಲಿಂದ ಡೈರೆಕ್ಟ್ ಡೀಪ್ ಗುರು. ಇಲ್ಲಿಂದ ಡೈರೆಕ್ಟ್ ಡೀಪ್. ನಮ್ಮ ಏನ್ ಗುರು, ಇಲ್ಲಿಂದ ನಿಂತ್ಕೊಂಡ್ರೆ ತಲೆ ತಿರುಗ್ತೈತೆ ಗುರು. ಬಾಯ್ಸ್ ಎಲ್ಲ ಬೈತಾ ಇದಾರೆ. ನಮ್ ಸೀನಿಯರ್ ನೋಡ್ರಿ ಬೈತಾ ಇದಾರೆ. ಹೋದ್ರೆ ಹೆಂಗೆ ಒಂದು ಫೀಟ್ ಅಲ್ಲಿ ಹೋದ್ರೆ ಡೆಡ್ ಬಾಡಿ ಸಿಗಲ್ಲ. ಬಾಯ್ಸ್ ಎಲ್ಲ ಬೈತವ್ರೆ, ಹೋಗ್ಬೇಡಿ. ಅಲ್ಲ ಬುಕ್ಲಾರೆ ಬಾಳ ಐತೆ, ಬೇಡ ಬಾ ಅಲ್ವ. ನಮ್ ಬಾಯ್ಸ್ ಚಾಲೆಂಜ್ ಮಾಡ್ತವ್ರೆ, ಗಾಡಿ ಅಲ್ಲಿಗೆ ಹೋಗಲ್ವಂತೆ, ಇಲ್ಲಿಗೆ ಗಾಡಿ ಹತ್ಬೇಕಂತೆ. ಗುರು ಸೈಕ್ ಗುರು, ಇಲ್ಲಿ ಮಾತ್ರ ರೋಡ್ ಇಲ್ಲಿಗೆ ನಮ್ ಬಾಯ್ಸ್ ಎಲ್ಲ ಚಾಲೆಂಜ್ ಮಾಡಿದ್ರು, ಗಾಡಿ ಇಲ್ಲಿಗೆಲ್ಲ ತರಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿಗೆ ಒಂದ್ ಸೆಕೆಂಡ್ರಿ ಮಾಡಿದೀನಿ ನಾನು. ಇಲ್ಲಿಗೆ ಗಾಡಿ ತಗೊಂಡ್ಬಂದಿದೀನಿ. ಮೀಟರ್ ಸೇಮ್ ಡೀಪ್ ಇದೆ ಇಲ್ಲಿ ಗುರು. ಇಲ್ಲಿಂದ ಬಿದ್ರೆ ಬಾಡಿನೂ ಸಿಗಲ್ಲ ಗುರು, ನಿಜ ಹೇಳ್ತೀನಿ. ನೋಡಿ ಇಲ್ಲಿ ಅಲ್ಲಿ ಗಾಡಿ ಇವ್ರು ತುಂಬ ಬರ್ತಾ ಇದಾರೆ ಗುರು. ಪಲ್ಸರ್ ಬರ್ತಾ ಇದೆ, ಪಲ್ಸರ್ ತಗೊಂಡ್ಬರ್ತಿದ್ದಾರೆ ಗುರು. ನಾವು ಏನ್ ಗೊತ್ತಾ, ನಮ್ಗೆ ಯಾವ್ದು ಆಗಲ್ಲ ಅಂತ ಅನ್ಕೋತೀವಿ ಅದನ್ನ ನಾವು ಮಾಡ್ಬೇಕು ಅಂತ ಅಷ್ಟೇ. ಅದೆಲ್ಲ ಮ್ಯಾಟ್ರ್ ಅಲ್ಲ ಗುರು. ನಮ್ ಗಾಡಿ ಬರೋದೆಲ್ಲ ಪಲ್ಸರ್ ಬರೋದು ಮೈನ್. ನಮ್ಮ ಮಾಮನ್ ಗಾಡಿ ಅಂತ ತರಬೇಕಾಗಿತ್ತು. ಏನ್ ನೋಡ್ತಿದ್ದೀರಾ, ಇದು ರಾಣಿಜರಿ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು. ಅಲ್ಲ ಡೀಪ್ ಏನ್ ನಮ್ದು ಗುರು, ನಿಜವಾಗ್ಲೂ ಈ ಜಾಗ ಮಾತ್ರ ಸೈಕ್ ಆಗಿದೆ ಮಾತ್ರ. ಅಲ್ಲಿಂದ ಹರಿತಾ ಇದೆ, ಅಲ್ಲಿಂದ ಹರಿದ್ಬಿಟ್ಟು ನೋಡಿ ಇಲ್ಲಿ ಬಂದಿದೆ. ಇಲ್ಲಿ ಬಂದು ಸ್ಟೋರ್ ಆಗ್ತಾ ಇರ್ಬೋದು ಅಂತ ಐ ಥಿಂಕ್. ಬನ್ನಿ ಇಲ್ಲಿಂದ ಹೊರಡೋಣ. ಇವಾಗ ರಾಣಿಜರಿ ವ್ಯೂ ಪಾಯಿಂಟ್ ಆಯ್ತು, ಇವಾಗ ರಾಣಿಜರಿಗೆ ಹೋಗೋಣ. ವಾಟರ್ ಫಾಲ್ ಗುರು. ನನ್ನ ಗಾಡಿ ನನಗೆ ಕೊಡ್ತಾ ಇಲ್ಲ ಗುರು ಇಲ್ಲಿ. ಗುರು ಈ ಜಾಗ ಮಾತ್ರ ಸೈಕ್ ಆಗಿದೆ. ನನ್ನ ಗಾಡಿ ಹೆಂಗ ಓಡಿಸ್ತಿದೆ, ಈ ಗಾಡಿ ಕೊಟ್ಬಿಟ್ಟವ್ರೆ. ಬೇಡ, ಈ ಗಾಡಿ ಸ್ವಲ್ಪ ಹ್ಯಾಂಡ್ಲ್ ಮಾಡೋದು ಕಷ್ಟ. ನಾವು ಗೊತ್ತಾ ಯಾವ್ದನ್ನು ಬಿಡಲ್ಲ ನಾವು. ನನ್ನ ಅಜ್ಜಿ ಹೊಡೆದ್ ಬಿಸಾಕಲ್ಲ ಅಷ್ಟೇ, ದೂಸರ ಸೀನ್ ಇಲ್ಲ ಗುರು. ನನ್ನ ಗ್ಲೌಸು, ಹ್ಯಾಂಡ್ ಗ್ಲೌಸು ಅಲ್ಲಿದೆ. ಶಾಕ್ ಆಗೋಯ್ತು ನನಗೆ ಒಂದು ಸೆಕೆಂಡು. ಆದ್ರೆ ಈ ಗಾಡಿ ಆಫ್ ರೋಡಲ್ಲಿ ಓಡಿಸೋಕೆ ಹೆವಿ ಅನ್ಸುತ್ತೆ ಮ್ಯಾಮ್. ನಿಜವಾಗ್ಲೂ ಕೈಯೆಲ್ಲ ಪೈನ್ ಬಂದೋದು. ಕ್ಲೋಸ್ ಆಯ್ತಲ್ಲ ಮ್ಯಾಮ್. ಅಲ್ಲೇನೋ ಬ್ಯಾನರ್ ಹಾಕಿದ್ದಾರೆ, ಬಲ್ಲಾಳ ರಾಯನ ದುರ್ಗ ಕೋಟೆ ಗುರು ಇದು. ಬಟ್ ಇಲ್ಲಿ ಯಾರು ಸಿಬ್ಬಂದಿಗಳು ಇಲ್ಲ. ಇಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಸಿಬ್ಬಂದಿಗಳು ಯಾರು ಇಲ್ಲ ಇಲ್ಲಿ. ಬಲ್ಲಾಳ ರಾಯನ ದುರ್ಗ ಅರಣ್ಯ ಪ್ರವೇಶ ಹಾಗೂ ಬಂಡಜ್ಜಿ ಫಾಲ್ಸ್. ಮ್ಯಾಮ್ ಬಂಡಜ್ಜಿ ಫಾಲ್ಸ್ ಇಲ್ಲತ್ತದು ಮ್ಯಾಮ್. ನಾವು ಅಲ್ಲೇ ಮುಕ್ಲರ್ ಹತ್ತಿದ್ವಲ್ಲ ಮ್ಯಾಮ್ ಅಲ್ಲಿ ಗುರು. ನಿಜವಾಗ್ಲೂ ಇಲ್ಲಿ ಬಂಡಜ್ಜಿ ಫಾಲ್ಸ್ ಹತ್ಬೋದಂತೆ. ಬಟ್ ಇಲ್ಲಿ ತನಕ ಗಾಡಿ ಬಂದಿದ್ರೆ ಇಲ್ಲಿಂದ ಆರಾಮಾಗಿ ಈಸಿಯಾಗಿ ಹತ್ಬೋದಿತ್ತು. ನಾವು ಅಲ್ಲಿಂದ ಹತ್ತಿದ್ದು ಫಾರೆಸ್ಟ್ ಒಳಗಡೆ ನಾವು ಒಂದು 6 ಜನ ಇದ್ವು ಅಷ್ಟೇನೆ. ಬಟ್ ನಮ್ ಜೊತೆ ಯಾರು ಇರ್ಲಿಲ್ಲ. ರಾಣಿಜರಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಈಗ ಇಲ್ಲಿ ಬಂದಿದೀವಿ. ಇದು ಆಕ್ಚುಲ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಯಾರು ಸಿಬ್ಬಂದಿಗಳು ಇಲ್ಲ. ಇಲ್ಲಿ ಅರಣ್ಯ ಇಲಾಖೆಯವರು ಇರ್ಬೇಕಾಗಿತ್ತು. ಅಲ್ಲಿಂದ ಬೆಂಗಳೂರಿಂದ ಇಲ್ಲಿಗೆ ಬಂದೆ, ನಕ್ಕನ್ ಕ್ಲೋಸ್ ಆಗ್ಬಿಟ್ಟೈತೆ. ಏನಿಲ್ಲ, ನೆಕ್ಸ್ಟ್ ಮಳೆ ಗಿಳೆ ಬಂದಾಗ ಮತ್ತೆ ಬರ್ತೀವಿ. ಅವಾಗ ಇಲ್ಲೇ ಬೋರ್ಡ್ ಹಾಕಿದ್ರಲ್ಲ ಮ್ಯಾಮ್ ಇಲ್ಲಿ. ನಾವು ಹೋಗಕ್ಕಾಗ್ತಿಲ್ಲ, ಬಟ್ ಆ ನಾಯಿ ಹೋಗ್ತಾ ಇದೆ. ಡಾಗಿ ಅಲ್ಲಿ ವ್ಯೂ ಹೆಂಗಿದೆ ಸ್ವಲ್ಪ ನೋಡಿ ಹೇಳ್ತೀರಾ? ಅಲ್ಲಿ ನಾವಂತೂ ಹೋಗಕ್ಕಾಗಲ್ಲ ಇಲ್ಲಿ, ಯಾಕೆಂದ್ರೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಅಕ್ಕ 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 ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು ಕಾಲ್ಮಿ ಮೇಡಮ್. ಇವ್ರಿಬ್ರು ನೋಡ್ರಿ, ಇಲ್ಲಿ ಆಕ್ಚುಲಿ ಕ್ಲೋಸ್ ಆಗಿದೆ. ಅಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಹೋಗಲ್ಲ, ಕೆಳಗೆ ಹೋಗೋಣ, ಮೇಕ್ ಹೋಗೋಣ, ಮನೆಗೆ ಹೋಗಲ್ಲ ಗುರು. ಆದ್ರೆ ಇದ್ರೆ ಈ ತರ ಕ್ರೇಜಿ ಫ್ರೆಂಡ್ಸ್ ಇರ್ಬೇಕು. ಫ್ರೆಂಡ್ಸ್ ಅನ್ನೋದಕ್ಕಿಂತ ನನಗೆ ಆಕ್ಚುಲಿ ಇವರೆಲ್ಲ ಸೀನಿಯರ್, ನಾನೇ ಚಿಕ್ಕವನು. ಇವರೆಲ್ಲ ಸೀನಿಯರ್ನೇ, ನಮ್ಮ ಬ್ರದರ್ಸ್ ಇವರು. ಒಳ್ಳೆ ಫ್ರೆಂಡ್ ಸರ್ಕಲ್ ಮಾತ್ರ ನನಗೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸೂಪರ್ ಮಾತ್ರ ಗುರು. ಏನ್ ಗೊತ್ತಾ, ಏನಾರ ಒಂದ್ ಪ್ಲೇಸಿಗೆ ಹೋಗ್ತೀವಿ, ಏನಾರ ಒಂದ್ ಕೆಲಸ ಮಾಡ್ತೀವಿ ಅಂತಂದ್ರೆ ಮುಂಚೆನೆ ಅದಕ್ಕೆ ಅಡ್ಬಾಯ್ ಹಾಕ್ಬಾರ್ದು. ಯಾವ ತರ ಅಂತಂದ್ರೆ ಅಲ್ಲಿಗೆ ಹೋಗಕ್ಕಾಗಲ್ಲ, ಹಂಗ್ ಮಾಡಕ್ಕಾಗಲ್ಲ, ಹಿಂಗ್ ಮಾಡಕ್ಕಾಗಲ್ಲ ಅಂತ. ಬಟ್ ನಮ್ ಗ್ರೂಪ್ ಆತರ ಅಲ್ಲ. ಇವಾಗ ಆಕ್ಚುಲ್ ಆಗಿ ಇದು ರೋಡ್ ಏನ್ ನೋಡ್ತಿದ್ದೀರಾ ನೀವು, ನೋಡ್ಕೊಂಡ್ ಬಂದ್ರಲ್ಲ ಅದು ರಾಣಿಜರಿ ವ್ಯೂ ಪಾಯಿಂಟ್. ಆಕ್ಚುಲ್ ಆಗಿ ಅಲ್ಲಿ ಗಾಡಿ ಹೋಗಲ್ಲ. ಅಲ್ಲಿ ಟ್ರಂಚ್ ಎಲ್ಲ ಹೊಡೆದು ಹಿಂಗ್ ಫುಲ್ ಈ ತರ ಇಲ್ಲೇನು ಸ್ಟೋನ್ಸ್ ನೋಡ್ತಿದಾರ,
ಈ ಕಲ್ಲು ನೋಡ್ತಿದ್ದೀರಾ ಸೇಮ್ ಈ ತರ ಹಾಕಿದ್ದಾರೆ. ಬಟ್ ಯಾರೋ ಬಿಡ್ಲಿಲ್ಲ ಗುರು, ಹೊಡೆದಾಕ್ಬಿಟ್ಟು ಗಾಡಿನ. ಸೈಕ್ ಗುರು ಮಾತ್ರ. ಬಾಯಿಗೆಲ್ಲ ಮುಗಿಬೇಡ, ಬಾಯಿಗೆಲ್ಲ ಮುಗಿಬೇಡ. ಯಾ ಕೈ ಕಿತ್ತಾಯ್ತಾ? ಇಲ್ಲ ಕಣಲ್ಲಿ ಏನೂ ಆಗಿಲ್ಲ ಕಣ. ಓಕೆ, ನೀನ್ ಸೇಫ್ ಆಗಿದ್ದಾನೆ. ಗಾಡಿ ಏನಾರು ಆಗ್ಲಿ ರೆಡಿ ಮಾಡ್ಸೋಣ ಹೋಗಿ, ನಾವು ಸೇಫ್ ಆಗಿರ್ಬೇಕಷ್ಟೇ. ಇನ್ನು ಮುರಿದಾಯ್ತು, ಇದು ಮುರಿದಾಗಿಲ್ವಲ್ಲ ಯಾಕೆ ಅಂತ ಗೊತ್ತಲ್ಲ. ನಿಂತ್ಕೊಂಡು ಹೋಗಿ ಬೀಳ್ತೈತೆ ಅಷ್ಟೇ. ನನ್ ಜೋರ ಬೀಳ್ಸಿದ್ಯಾ? ಅದಕ್ಕೆ ಜೋರ ಬೀಳ್ಸಿದ್ಯಾ? ಜೋರಾಗಿ ಬೀಳ್ಸಲ್ಲ ಮ್ಯಾಮ್, ನನ್ ಗಾಡಿ ಅಂತ ಅಂತೀನಿ. ಯಾಕೆ ನಿಂಗಿಲ್ವಾ? ಆಫ್ ರೋಡ್ ಅಂದ್ರೆ ಇದು ಗುರು. ಸ್ಲಿಪ್ ಆಯ್ತು ಗುರು, ಇಲ್ಲಿ ಬರೀ ಒಂದು ಕೈಯಲ್ಲಿ ಬರೀ ಹಿಡ್ಕೊಂಡಿದ್ನ, ಸ್ಲಿಪ್ ಆಗ್ಬಿಡ್ತು ಗುರು. ಇದು ಕೊಡಿಗೆ ಫಾಲ್ಸ್, ಇದು ಕ್ಯಾಂಟೀನ್ ಇದೆ ಇಲ್ಲಿ. ಈ ಕಡೆ ಫಾಲ್ಸ್ ಇದೆ ನೋಡಿ, ನೋಡಿ ಇದೆ ಫಾಲ್ಸ್ ಹೆಂಗೆ ಕಾಣಿಸ್ತಿದೆ ನೋಡಿ. ಸ್ವಲ್ಪ ಈ ಥರ ಟಫ್ ಇದೆ ಇಳಿಯೋದಕ್ಕೆಲ್ಲ, ಇದರ ಬ್ಯಾಗ್ ಈಗೆಲ್ಲ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಫಾಲ್ಸ್ ಮಾತ್ರ ಸಕ್ಕತ್ತಾಗಿದೆ ಇವರು. ನಾವು ಸ್ವಲ್ಪ ಲೇಟಾಗಿ ಬಂದುಬಿಟ್ಟಿದ್ದೀವಿ. ನೀವು ಯಾರು ಬರೋಂಗಿದ್ರೆ, ಇಲ್ಲಿಗೆ ಬರೋಂಗಿದ್ರೆ ಸ್ವಲ್ಪ ಮುಂಚೆ ಬನ್ನಿ, ಮಧ್ಯಾಹ್ನ ಬನ್ನಿ. ಇಲ್ಲಿ ಬಾ, ಏನದ ಆ ಕಡೆ ಬರ್ಬೇಡ, ಇಲ್ಲಿ ಬಾ. ಸೂಪರ್ ಬಾ ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಓಕೆ ಬಾಯ್ಸ್, ಇವಾಗ ಫುಲ್ಲು ರೆಡಿಯಾಗಿದ್ದೀವಿ. ಎಲ್ಲ ಸ್ನಾನ ಆಯಿತು, ಸ್ನಾನ ಆಗಿ ರೆಡಿಯಾಗಿ ಅಯ್ಯಪ್ಪ ಇಲ್ಲಿಂದ ಹೊರಟಿದ್ದೀವಿ ನೋಡಿ. ಈ ಥರ ಫುಲ್ಲು ರೆಡಿ ಆಗಿಬಿಟ್ಟಿದ್ದೀವಿ. ಓಕೆ ಬನ್ನಿ, ಈಗ ನಾವು ಏನಿದ್ರು ಜಸ್ಟ್ ಈಗ ಹೋಮ್ ಸ್ಟೇ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಮ್ಯಾಮ್? ಇಲ್ಲಿಂದ ಹೋಮ್ ಸ್ಟೇ 40 ಕಿಲೋಮೀಟ್ರ್ ಇದೆ. ಏನು 5 ಜನ ಇದ್ದೀವಿ ನಾವು ಅಷ್ಟೇ ಇರೋದು ಈ ಫಾಲ್ಸಲ್ಲಿ. ಆಲ್ಮೋಸ್ಟ್ ನಾನು ಆಲ್ರೆಡಿ 6:30 ಆಗಿಬಿಟ್ಟಿದೆ. ಅದ್ಭುತವಾದ ಫಾಲ್ಸು. ಕೊಡುಗೆ ಫಾಲ್ಸ್ ಹೆಂಗಿತ್ತು ಮ್ಯಾಮ್? ತುಂಬ ಚೆನ್ನಾಗಿದೆ. ಹಾಂ, ಆರಾಮಾಗಿ ಯಾವ ಟೈಮಲ್ಲಿ ಬಂದ್ರೂ ಸ್ವಲ್ಪ ಮುಂಚೆ ಬರಬೇಕು ಆಗಿರಬೇಕು. ಹಾಂ, ಸ್ವಲ್ಪ ಸ್ವೆಟ್ ಬಂದಿದ್ರೆ ತುಂಬ ಚೆನ್ನಾಗಿರೋದು. ಹೌದು, ಬಟ್ ಸ್ವಲ್ಪ ನೀರು ಬೀಳೋ ಜಾಗ ಸ್ವಲ್ಪ ಡೆಪ್ತ್ ಇದೆ, ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಕಲ್ಲು ಒಳಗಡೆ ಕಲ್ಲು ಸಿಕ್ಕಾಪಟ್ಟೆ ಕೊಯ್ತವೆ ಕಾಲೆಲ್ಲ. ನನಗೊಂದು ಸ್ವಲ್ಪ ಎಲ್ಲ ಕಡೆ ಇರುತ್ತದು. ನನಗೊಂದು ಸ್ವಲ್ಪ ಏಟಾಯಿತು, ಏನು ಮಾಡೋಕ್ಕಾಗಲ್ಲ ಬಾಯ್ಸ್. ಈ ಥರ ಎಲ್ಲ ಅಡ್ವೆಂಚರ್ ಮಾಡಬೇಕಾದ್ರೆ ಈ ಥರ ಎಲ್ಲ ಸಣ್ಣ ಪುಟ್ಟ ಏಟ್ಗಳು ಆಗ್ತಾ ಇರುತ್ತೆ, ಅವನ್ನೆಲ್ಲ ಮನಸ್ಸಿಗೆ ಹಾಕ್ಯಂಬಾರ್ದು. ಎಂಜಾಯ್ ಮಾಡ್ತಾ ಇರಿ ಬಾಯ್ಸ್. ಇವಾಗ ಹೋಮ್ ಸ್ಟೇಗೆ ಬಂದಿದ್ದೀವಿ ಗುರು, ಇದೇ ಹೋಮ್ ಸ್ಟೇ. ಓಕೆ ಬಾಯ್ಸ್, ಇವಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಇದೇ ಹೋಮ್ ಸ್ಟೇ. ಇವಾಗ ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಫುಲ್ ಹೋಮ್ ಸ್ಟೇ ತೋರಿಸ್ತೀನಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್.